ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ಮುಂದಿನ ಸಿಎಂ ಆಗಲಿದ್ದಾರೆ ವಿಜಯ್ ದಳಪತಿ. ದ್ರಾವಿಡ ನೆಲದಲ್ಲಿ ಹೊಸ ನಾಯಕನ ಉದಯೋನ್ಮುಖ ಬೆಳವಣಿಗೆ ಆಗಲಿದೆ. ತಮಿಳುನಾಡಿನಲ್ಲಿ ವಿಜಯ್ ಸಿಎಂ ಆಗೋದಂತೂ ಪಕ್ಕಾ. ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಸಿಎಂ ಆಗೋದು ಪಕ್ಕಾ. ವಿಜಯ್ ಭರ್ಜರಿ ಜಯಗಳಿಸಿದ್ರು ಕೂಡ ಬಹುಮತಕ್ಕೆ ಅಲ್ಪ ಕೊರತೆ ಎದುರಾಗ್ತಾ ಇದೆ. ಕಾಂಗ್ರೆಸ್ ಮಿತ್ರರ ಜೊತೆ ದಳಪತಿ ವಿಜಯ್ ಮಾತುಕತೆಗೆ ಮುಂದಾಗಿದ್ದಾರೆ. ತಮಿಳುನಾಡಿನಲ್ಲಿ 107 ಸ್ಥಾನ ಗೆದ್ದು ಬೀಗಿರುವಂತ ಟಿವಿಕೆ, ಬಟ್ ಮ್ಯಾಜಿಕ್ ನಂಬರ್ 118. ಹೀಗಾಗಿ ಇನ್ನೂ ಕೆಲವರ ಅವಶ್ಯಕತೆ ಈಗ ವಿಜಯ್ ದಳಪತಿ ಪಕ್ಷಕ್ಕಿದೆ. ಸರ್ಕಾರ ರಚನೆ ಮಾಡೋದಕ್ಕೆ ತಮಿಳುನಾಡಿನಲ್ಲಿ ಮೈತ್ರಿ ಕಸರತ್ತು ಆಗಬಹುದಾ ಅಂತ. 107 ಸ್ಥಾನ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತ ಟಿವಿಕೆ ಸರ್ಕಾರ ರಚನೆಗೆ ಬೇರೆ ಪಕ್ಷಗಳ ಬೆಂಬಲವನ್ನ ಕೋರಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಬೆಂಬಲವನ್ನ ಕೋರಿದ್ದಾರಂತೆ. 2021ರಲ್ಲಿ 113 ಸ್ಥಾನ ಗೆದ್ದಿದ್ದಂತ ಡಿಎಂಕೆಗೆ ಭಾರಿ ಹೊಡೆತ ಬಿದ್ದಿದೆ. ವಾಶ್ಔಟ್ ಆಗ್ಬಿಟ್ಟಿದೆ ಈಗ ಡಿಎಂಕೆ. ವಿಜಯ್ ಗೆಲುವಿಗೆ ಕಾರಣಗಳು ಅಂತ ನಾವು ನೋಡಿದಾಗ, ಒಂದು, ಅವರು ನಟ ಆಗಿ ಜನಪ್ರಿಯತೆಯನ್ನ ಆಲ್ರೆಡಿ ಪಡ್ಕೊಂಡಿದ್ರು. ಅಪಾರವಾದ ಜನಪ್ರಿಯತೆ ಇತ್ತು. ಹೋದಲ್ಲಿ ಬಂದಲ್ಲಿ ರ್ಯಾಲಿಗಳಾದಾಗಲೆಲ್ಲ ಜನರು ಸೇರ್ತಾ ಇದ್ರು. ಬಟ್ ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನುವಂಥ ಅನುಮಾನ ಏನಿತ್ತು, ಅದು ನಿನ್ನೆ ಕ್ಲಿಯರ್ ಆಗಿದೆ. ಬಂದಂಥವರೆಲ್ಲರೂ ಕೂಡ ವೋಟ್ ಒತ್ತಿದ್ದಾರೆ ಅಂತ. ಇನ್ನು ನೂತನ ಪಕ್ಷ ಸ್ಥಾಪನೆ ಆಗಿತ್ತು, ಹೊಸ ಮುಖ ಅಂತೇಳಿ ಆಕರ್ಷಣೆ ಆಯಿತು. ಅಂದರೆ ಒಂದು ಹೊಸ ಪಕ್ಷಕ್ಕಾಗಿ ಜನರು ಕೂಡ ಹುಡುಕಾಡ್ತಾ ಇದ್ರು. ಆ ಪಕ್ಷ ರಚನೆ ಆಯಿತು. ಹೊಸ ಫೇಸ್, ಅಂದರೆ ಅವರು ಸಿನಿಮಾದಲ್ಲಿ ಹೇಗೆ ಗೆದ್ದು ಬೀಗಿದ್ರೋ ಅದೇ ರೀತಿಯಾಗಿ ರಾಜಕಾರಣದಲ್ಲೂ ಗೆದ್ದು ಬೀಗಿದ್ದಾರೆ. ನಿನ್ನೆ ಮಹಿಳೆಯರಿಗೆ ಒಂದಷ್ಟು ಆರ್ಥಿಕವಾಗಿ ನೆರವು ನೀಡೋದಕ್ಕೆ ಅಂತ, ಯುವ ಜನರಿಗೆ ಉದ್ಯೋಗ ಕೊಡೋದಕ್ಕೆ ಅಂತ ಅವರ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡಿದ್ರು. ಕಾಲ್ತುಳಿತದ ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಇನ್ನು ಋಣ ತೀರಿಸೋದಕ್ಕೆ ಬಂದಿರುವವನು ಒಂದು ಅವಕಾಶ ಮಾಡಿಕೊಡಿ ನನಗೆ ಅಂತೇಳಿ ಆಗಾಗ ರ್ಯಾಲಿ ಭಾಷಣಗಳಲ್ಲಿ ಹೇಳ್ತಾನೆ ಇದ್ರು. ಯಾವುದೇ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳಲ್ಲ ನಾನು, ಏಕಾಂಗಿ ಹೋರಾಟ ಅಂತ ಹೇಳಿದ್ರು. ನಿನ್ನೆ ಕೂಡ ಹೇಳಿದ್ರು, ನಾವು ಸಿಂಗಲ್ ಲಾರ್ಜ್ ಪಕ್ಷವಾಗಿ ಹೊರಹೊಮ್ತೀವಿ ಅಂತ. ಹಾಗಾದ್ರೆ ಡಿಎಂಕೆ ಸೋಲಿಗೂ ಕೂಡ ಕೆಲ ಕಾರಣಗಳಿವೆ. ಪ್ರಬಲ ಆಡಳಿತ ವಿರೋಧಿ ಅಲೆ ಎದ್ದಿತ್ತು ಅಲ್ಲಿ. ಡಿಎಂಕೆಯ ವಂಶ ಪಾರಂಪರ್ಯ ಆಡಳಿತ ಪದ್ಧತಿ. ಅಪ್ಪ ಸಿಎಂ ಆದ್ರೆ ಮಗ ಡಿಸಿಎಂ ಆಗಿದ್ರು. ವೇದಿಕೆಗಳನ್ನ ಸನಾತನ ಧರ್ಮದ, ಅಂದ್ರೆ ವೇದಿಕೆಗಳಲ್ಲಿ ಸನಾತನ ಧರ್ಮದ ಅವಹೇಳನ ಮಾಡುವಂತ ಹೇಳಿಕೆಗಳನ್ನ ಹೆಚ್ಚಾಗಿ ಕೊಡ್ತಾ ಇದ್ರು. ಹಿಂದೂ ಧರ್ಮದ ಆಚರಣೆಗಳಿಗೆ ಅವಹೇಳನ ಮಾಡ್ತಾ ಇದ್ರು. ಉದಯನಿಧಿ ಸ್ಟಾಲಿನ್ ಆಗಾಗ ಇಂಥ ಹೇಳಿಕೆ ಕೊಟ್ಟು ವಿವಾದಾತ್ಮಕ ಹೇಳಿಕೆಗಳಿಗೆ ಪದೇ ಪದೇ ಅವ್ರು ಮಣೆ ಹಾಕ್ತಾ ಇದ್ರು. ಇನ್ನು ವಿವಿ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಡಿಎಂಕೆ ಪಕ್ಷದ ಪದಾಧಿಕಾರಿಯಾಗಿದ್ರು. ಇವೆಲ್ಲ ಅಂಶಗಳು ಕೂಡ ಜನರ ಮೇಲೆ ಪರಿಣಾಮ ಬೀರಿದೆ. ಪ್ರಮುಖ ಸಾರ್ವಜನಿಕ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಇರಲಿಲ್ಲ ಡಿಎಂಕೆ.